ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕೋಟೇಶ್ವರಿ ಕನ್ನಡತಿ. ಸೆಕೆಂಡ್ ವಿಡಿಯೋಲ್ಲಿ ದುರ್ಗಾದೇವಿ ಬೆಟ್ಟದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ವಾ. ಇವಾಗ ನಾವು ಹೋಗ್ತಾ ಇರೋದು ದುರ್ಗಾದೇವಿ ಬೆಟ್ಟಕ್ಕೆ, ಆನೆಗೊಂದಿ ದುರ್ಗಾದೇವಿ ಬೆಟ್ಟಕ್ಕೆ. ಗಾಡಿನ ಇಲ್ಲೇ ಪಾರ್ಕಿಂಗ್ ಮಾಡಬೇಕು. ಬೆಟ್ಟದ ಹತ್ರ ಬಂದಿದ್ದೀವಿ, ಬೆಟ್ಟ ಏರ್ತಾ ಇದ್ದೀವಿ ನೋಡಿ. ಈ ಥರ ಬೆಟ್ಟ ಎಲ್ಲ ಹತ್ತಿ ತೋರಿಸೋಷ್ಟ್ರೊಳಗೆ ನಾನೊಂದು 10 kg ವೆಯ್ಟ್ ಲಾಸ್ ಆಗಂಗಿದ್ದೀನಿ. ಏನಂತೀರಾ? ಇಲ್ಲಿ ನೋಡಿ, ಸ್ಟೆಪ್ಸ್ ಸ್ಟಾರ್ಟ್ ಆಗಿದ್ದಾವೆ. ಸ್ಟೆಪ್ಸ್ ಹತ್ತೋಣ ಬನ್ನಿ. ಆಲ್ರೆಡಿ ಎಷ್ಟು kg ಇಳಿದಿದೆಯಾ ಅಂತ ಕೇಳಿದ್ದಾರೆ. 2 kg ಇಳಿದಾಯ್ತು. ಬನ್ನಿ. ಅಂತೂ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ. ಇಷ್ಟು ಕಷ್ಟಪಟ್ಟು ಬೆಟ್ಟ ಏರಿ ದುರ್ಗಾದೇವಿಯ ದರ್ಶನನೂ ಮಾಡ್ಕೊಂಡಾಯ್ತು ಸ್ನೇಹಿತರೆ. ನೋಡಿ, ನೀವು ನಮಸ್ಕಾರ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಜನ, ಎಷ್ಟೊಂದು ಅರಿಕೆ ಕಟ್ಟಿದ್ದಾರೆ ಅಂತೇಳಿ. 2 kg ಇಳಿದಿದ್ದೀನಿ ಅಂತ ಹೇಳಿದಿನಲ್ವಾ, ಕವರ್ ಮಾಡೋ ಪಾರ್ಟ್ ಇದು. ಊಟ ಮಾಡಿ 2 kg ಮತ್ತೆ ಗೇನ್ ಮಾಡ್ಕೋತೀನಿ. ಅಲ್ಲೇ ಪ್ರಸಾದ ನೀಡ್ತಿದ್ದಾರೆ, ಅನ್ನ ಸಾಂಬಾರು ಮತ್ತು ಮಜ್ಜಿಗೆ. ಊಟ ನೀಡಿಸ್ಕೋತಾ ಇದ್ದೀನಿ ಸ್ನೇಹಿತರೆ. ನನ್ನ ಜೊತೆ ನೀವು ಅಡ್ಡಾಡಿ ಸುಸ್ತಾಗಿದ್ದೀರಲ್ವಾ, ಬನ್ನಿ ಒಂದು ತುತ್ತು ತಿನ್ನಂತ್ರಿ. ಲೋ ಬ್ಯಾಟ್ರಿ ಥರ ಟು ಅನ್ನೋ ನಾನು ಊಟ ಮಾಡಿ ಫುಲ್ ಚಾರ್ಜ್ ಆಗಿದ್ದೀನಿ. ಬನ್ನಿ, ಮೇಲೆ ಏನಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಈ ಕಟ್ಟಿಗೆನ ಯಾಕೆ ಇಲ್ಲಿ ಇಟ್ಟಿದ್ದಾರೆ ಅಂತ ನಾನು ಕೇಳೋದು. ನೀವು ಕೇಳ್ತೀರಾ? ಎದಕ್ಕೆ ಇಡ್ತಾರ್ರಿ? ಅಡುಗೆ ಮಾಡಿ ನಮ್ಮಂಥವ್ರಿಗೆ ಊಟ ಹಾಕಕ್ಕಂತ ಇಟ್ಟಾರ ಅಷ್ಟೇ. ಸ್ನೇಹಿತರೆ ಇಲ್ಲಿ ನೋಡಿ, ಇಲ್ಲಿ ಹೋಗ್ತಾ ಇದ್ದಾರಲ್ವ ಈ ಅಜ್ಜಿಯವರು, ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ನೋಡಿ ಹೆಂಗೆ ಹತ್ತಿ ಇಳಿತಿದ್ದಾರೆ ನೋಡಿ ಮೆಟ್ಲೆಲ್ಲ. ನನಗೆ ಮಾತ್ರ ಆಗ್ತಾನೇ ಇಲ್ಲ ರೀ. ನನಗಿಂತ ಮುದೇರೆ ಬೆಸ್ಟ್ ಅಲ್ರಿ. ಬನ್ನಿ ಮುಂದೆ ತೋರಿಸ್ತೀನಂತೆ. ಬನ್ನಿ. ಸದ್ಯ ನನ್ನ ಪರಿಸ್ಥಿತಿ ಇಲ್ಲಿ ತನಕ ಬಂದಿದ್ದು ನಾನೇನಾ ಅಂತ. ಇಲ್ಲಿ ಬಟ ಬಂದೆ. ದೇವ್ರು ಕಾಣ್ತಿದ್ದಾನೆ ನನಗೆ. ನಿಮಗೆ ತೋರಿಸೋದಿರಲಿ, ದೇವ್ರು ನನಗೆ ಕಾಣ್ತಿದ್ದಾನೆ. ಇಲ್ಲಿ ಜ್ಯೋತಿರ್ಲಿಂಗಗಳಿದ್ದಾವೆ, ಅವನ್ನ ತೋರ್ಸಕ್ಕಂತಾನೆ ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಮೇಲೆ ಮಠ. ಜ್ಯೋತಿರ್ಲಿಂಗಗಳು ಈ ಕಡೆ ಇದ್ದಾವೆ ನೋಡಿ. ಹೋಗಂ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ಒಳಗಡೆ ಅಲೋ ಇಲ್ಲಂತೆ, ಅಭಿಷೇಕ ಮಾಡಿಸೋರ್ಗಷ್ಟೇ ಅಲೋ ಅಂತೆ. ಹೊರಗ್ಲಿಂದನೇ ನಮಸ್ಕಾರ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಒಂದೊಂದು ಜ್ಯೋತಿರ್ಲಿಂಗದ ಹೆಸರು ತೋರಿಸ್ತಾ ಇದ್ದೀನಿ. ನೋಡಿ, ಮತ್ತು ಈ ಕಡೆ ಸೈಡ್ ವಿಡಿಯೋ ತೆಗಿಯೋ ಫ್ರೆಂಡ್ ಇದ್ದರೆ ನಮಗೆ ತುಂಬ ಆರಾಮಾಗಿರೋ ಚಾನ್ಸ್ ಸಿಗುತ್ತೆ. ನೋಡಿ, ನಮ್ಮ ಫ್ರೆಂಡ್ ತೆಗಿತಾ ಇದ್ದಾಳೆ, ನಾನು ನಡ್ಕೋತಾ ಬಂದಿದ್ದೀನಿ. ಇವಾಗ ನಮ್ಮ ಫ್ರೆಂಡೇ ತೆಗಿತಾ ಇದ್ದಾಳೆ. ಟೋಟಲ್ ಜ್ಯೋತಿರ್ಲಿಂಗಗಳ ಹೆಸರು ತೋರಿಸ್ತಾ ಇದ್ದಾಳೆ. ಅದಕ್ಕೆ ಫ್ರೆಂಡ್ ಇರ್ಬೇಕು ಅನ್ನೋದು. ಬನ್ನಿ ಸ್ನೇಹಿತರೆ, ಇವಾಗ ಮುಖ್ಯವಾದವ್ರನ್ನ ಮೀಟ್ ಆಗೋಣ. ಇವರೇ ನೋಡಿ ನವಗ್ರಹಗಳು ಅಂತಾರೆ. ಕೆಲವರು ಬೇಡ ಅಂದರೂ ನಮ್ಮ ಜೊತೆಗೆ ಇರ್ತಾರೆ. ಕೆಲವರು ಬಂದರು ಯಪ್ಪ ದೇವ್ರೆ ಅಂತ ಕೈ ಮುಗಿದ್ರು ನೀವ್ಯಾರು ಅಂತಾರೆ. ಸ್ನೇಹಿತರೆ ಅದರಲ್ಲಿ ಸ್ಪೆಷಲ್ ಆಗಿ ಶನಿ, ರಾಹು, ಕೇತು ಇವ್ರು ಮಾತ್ರ ನಮ್ಮ ಬೆಸ್ಟ್ ಫ್ರೆಂಡ್ಸಾಗಿ ಅಂಟಿಕೊಂಡೇ ಇರ್ತಾರೆ. ಅದೇ ಶುಕ್ರ, ಗುರು, ಚಂದ್ರ ಸ್ವಲ್ಪ ಜೀವನದಲ್ಲಿ ಬಗ್ಗಿ ನೋಡ್ರಿ ಅಂದರೂ ಕೂಡ ಆ ಕಡೆ ನಾವು ಬರೋರಲ್ಲ ಅಂತಾರೆ. ಒಟ್ಟಾರೆಯಾಗಿ ನವಗ್ರಹಗಳು ಕೂಡ ನಮ್ಮ ಜೊತೆ ಗೇಮ್ ಪ್ಲೇ ಮಾಡ್ತವೆ. ನಾವೇನೋ ಆಗೋಣ ಅನ್ಕೊತ ಹೋಗ್ತೀವಿ, ಅವ್ರು ನಮ್ಮನ್ನೇನೋ ಮಾಡಿಡ್ತಾರೆ. ಇಷ್ಟೇ. ಇಲ್ಲಿ ನೋಡಿ ವಾಲಿ ಗುಹೆ ದಾರಿ. ಈ ಕಡೆ ಹೋಗೋಣ ಅಂತ ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗ್ತಿದ್ದಾಳೆ. ಅಲ್ಲಿ ನೋಡಿದ್ರೆ ಒಬ್ಬರೂ ಕಾಣ್ತಾ ಇಲ್ಲ. ಮೊದಲೇ ನನ್ನ ಜೀವ ಅಂದರೆ ನನಗೆ ಭಾಳ ಜೀವ.
ಬೇಡ ಅಂತ ಹೇಳಿದ್ರು ಅಕ್ಕಿನೇ ಹೋಗ್ತಾ ಇದ್ದಾಳೆ. ನಾನಂತರೂ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿನಿ, ವಿಡಿಯೋಗ್ರಾಫರ್ ಅಲ್ವಾ, ಮಾಡ್ಕೋತ ಹೊಂಟಿದ್ದಾಳೆ. ಅದ್ರಾಗಿಂದ ಆ ಕಡೆ ಬರ್ತನಂದ್ಲು, ಬೇಡ ಅಂತ ಹೇಳಿದ್ದೆ, ಬಟ್ ಬರ್ತನಂದ್ಲು. ನೋಡಿ ಸ್ನೇಹಿತರೆ, ಇಲ್ಲಿ ಕಲ್ಲಿನಿಂದ ಮನೆ ಕಟ್ಟಿದರೆ ನಿಜವಾದ ಜೀವನದಲ್ಲೂ ಮನೆ ಕಟ್ತಾರೆ ಅನ್ನೋದು ನಂಬಿಕೆ. ನಾನು 2 ಆಫ್ಟರ್ ಬಿಲ್ಡಿಂಗ್ ಕಟ್ಟಿದ್ದೆ, ಬಟ್ ನಿಜ ಜೀವನದಾಗ ಯಾವಾಗ ಕಟ್ತೀನೋ ಏನೋ. ಕಟ್ತೀನಂತೀರಾ? ಇಲ್ಲ ಅಂತೀರಾ? ಮತ್ತೊಂದು ಸಲ ಕಟ್ಬಿಟ್ಟಿದ್ದೀನಿ ಮನೆ, ನಿಜ ಜೀವನದಲ್ಲಿ ಆಗುತ್ತಿಲ್ಲ ಗೊತ್ತಿಲ್ಲ. 7 ಥರ ಕುತ್ಕೊಂಡು ತಿಂದರೂ ತರಗ್ಲಾರ್ದ ಆಸ್ತಿ ಇತ್ತಂತೆ. ಅವಾಗ ಹುಟ್ಟೋದು ಬಿಟ್ಬಿಟ್ಟು 8ನೇ ಥರದಾಗ ಹುಟ್ಬಿಟ್ಟಿನಿ. ಇವಾಗ ಹೆಂಗೆ ಕಟ್ಲಿ ನಾ ಮನೀನ, ಹೆಂಗೆ ಕಟ್ಲಿ? ಸ್ನೇಹಿತರೆ, ಇಲ್ಲಿರೋ ಫಾರಿನ್ ಅಕ್ಕಗೆ ನನ್ನ ಡ್ಯಾನ್ಸ್ ತುಂಬ ಲೈಕ್ ಆಗಿಬಿಟ್ಟಿದೆ ಅಂತೆ. ನೋಡಿ ಅಕ್ಕ ಹೆಂಗೆ ತೋರಿಸ್ತಿದ್ದಾರೆ. ಅವ್ರ ಜೊತೆ ಒಂದು ಫೋಟೋ. ಫೈನಲ್ ಆಗಿ ಗೋಲಿ ಸೋಡಾ ಕುಡಿತಾ ಇದ್ದೀನಿ. ಅಬ್ಬಾ, ನನ್ನ ಫ್ರೆಂಡಿಗೆ ಕುಡಿಯೋಣ ಬಾ ಅಂದರೆ ಬರಲ್ಲ ಅಂತಿದ್ದಾಳೆ. ಹೋಗಲಿ ಬಿಡಿ, ನಾನಂತರೂ ಕುಡಿಲಾರ್ದು ಇರೋಕ್ಕೆ ಅಲ್ಲ, ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.